ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೋಲಿ ಒಂದು ಡಿಶ್ ಮಾಡಿದ್ದೀನಿ. ಅದು ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ನನಗೆ ಮೆಸೇಜ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು. ಬನ್ನಿ ಸಿಹಿ ಗೆಣಸು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಸಿಹಿ ಗೆಣಸನ್ನು ತಗೊಂಡು, ಇಲ್ಲ ಸ್ವೀಟ್ ಪೊಟ್ಯಾಟೊ ಎರಡು ಒಂದೇ. ಸಿಹಿ ಗೆಣಸಿನ ಸಿಪ್ಪೆಯನ್ನು ಫುಲ್ ತೆಗೆದುಬಿಡಿ, ಒಂಚೂರು ಸಿಪ್ಪೆ ಬೇಡ. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದ್ಬಿಡಿ. ನೋಡಿ, ನಾನು ತೊಳಿತಾ ಇದ್ದೀನಲ್ಲ ವೀಡಿಯೋಲಿ, ಅದೇ ಥರ ತೊಳೆದ್ಬಿಡಿ. ಒಂದೆರಡು ಸಲ ತೊಳೆದ್ರೆ ಸಾಕು, ಅಷ್ಟೊತ್ತಿಗೆ ಅದೆಲ್ಲ ಸಿಪ್ಪೆ ಎಲ್ಲ ಹೋಗುತ್ತೆ. ಚೂರೆಲ್ಲೂ ಇಲ್ಲೂ ಇರುತ್ತೆ, ಅದನ್ನು ನೀವು ಇನ್ನೊಂದು ಸಲ ತೊಳೆದಾಗ ಸರೋಗುತ್ತೆ. ಈಗ ಇದನ್ನು ಕಟ್ ಮಾಡಿ. ಕಟ್ ಮಾಡೋದಂದರೆ ನಾನು ವೀಡಿಯೋಲಿ ತೋರಿಸೋ ಥರನೇ ಕಟ್ ಮಾಡಿ, ಯಾಕಂದರೆ ಇದು ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ. ಇದೇ ಥರ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಕಟ್ ಮಾಡಿ. ನೋಡಿ, ಈ ಥರ ಕಟ್ ಮಾಡಿಬಿಡಿ. ಆಮೇಲೆ ಇನ್ನೊಂದು ಸಲ ಇದನ್ನು ತೊಳೆದ್ಬಿಡಿ. ನಾನು ಹೇಳಿದ್ನಲ್ಲ, ಒಂಚೂರು ಸಿಪ್ಪೆ ಏನಾದರೂ ಬಾಕಿ ಇದ್ದರೆ ತೊಳೆದಾಗ ಅದು ಹೋಗುತ್ತೆ. ಇನ್ನೊಂದು ಸಲ, ಒಂದೇ ಒಂದು ಸಲ ತೊಳೆದ್ರೆ ಸಾಕು. ಕಟ್ ಮಾಡಿದ್ಮೇಲೆ ಒಂದೇ ಒಂದು ಸಲ ತೊಳೆದ್ಬಿಡಿ ಸಾಕು. ನೋಡಿ, ನಾನು ತೋರಿಸ್ತಿದ್ದೀನಿ, ಒಂದೇ ಒಂದು ಸಲ. ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕಿ. ಕುಕ್ಕರ್ಗೆ ಹಾಕ್ತಿದ್ದೀನಿ ನೋಡಿ, ಅದಕ್ಕೆ ನೋಡಿ, ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಿದ್ದೀನಿ ಅಂತ ನಾನೀಗ ಹೇಳ್ತೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಖಾರದ ಪುಡಿ, ಮತ್ತು ಇದು ಹಳದಿ, ಅರಿಶಿನ ಪುಡಿ. ನೀರು ನೋಡಿ, ನಾನು ಲೋಟದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಲೋಟ ಇಟ್ಟರು ಸಾಕಿಲ್ಲ, ನಾನು ಮುಕ್ಕಾಲು, ಅದ್ರ ಮೇಲೆ ಬೇಡ, ಯಾಕಂದರೆ ನೀರು ತುಂಬಾ ಆಗಬಾರ್ದು. ನಾನು ಈ ಕುಕ್ಕರಲ್ಲಿ ಹಾಕಿದ್ದೀನಿ ನೋಡಿ, ನೀರು ನೋಡಿ ಎಷ್ಟಿದೆ ಅಂತ. ಇದು ಸಿಹಿಗೆಣಸು ಜಾಸ್ತಿ ಇದೆ, ನೀರು ಕಮ್ಮಿ ಇದೆ. ನೀರೊಂಚೂರು ಸಾಕು. ಆ ಗ್ಲಾಸಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ ಒಂದು ಅರ್ಧ, ಇಲ್ಲಾಂದರೆ ಅದರ ಮೇಲೆ ಒಂಚೂರು ಜಾಸ್ತಿ ಅಷ್ಟೇ. ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಕ್ರಷ್ ಮಾಡಿ. ಹಸಿಮೆಣಸಿನ್ಕಾಯಿ ನಾನು ಯಾವಾಗಲೂ ಚಿಕ್ಕದು ತಗೊಳ್ತೀನಿ. ಅದು ತುಂಬ ಖಾರ ಇರುತ್ತೆ, ಅದರಿಂದ ನಾನು ಒಂದು 4 ಹಾಕಿದ್ದೀನಿ, 4ಅಷ್ಟು. ಅಂದರೆ ಕೆಲವು ಸಲ ಕಮ್ಮಿ ಇರುತ್ತೆ ಖಾರ, ಕೆಲವು ಸಲ ಜಾಸ್ತಿ ಇರುತ್ತೆ, ಇದು ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ಇವಾಗ ಸಿಗೋದೆಲ್ಲ ಅಷ್ಟೇ. ಮೊದಲೆಲ್ಲ ಈ ಮೆಣಸಿನ್ಕಾಯಿ 1-2 ಹಾಕಿದ್ರೆ ತುಂಬ ಖಾರ ಇರ್ತಾಯಿತ್ತು, ಈಗ ಆ ಥರ ಇಲ್ಲ. ಸೊ ಇದಾದಮೇಲೆ ನಾನು ಮೆಣಸಿನ ಪೌಡ್ರನ್ನ 1 ಟೀ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಅರಿಶಿನ ಪೌಡ್ರು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ ನೋಡಿ, ಅರ್ಧ ಟೀ ಸ್ಪೂನ್ ಹಾಕಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ನಿಮ್ಗೆ ನೋಡ್ಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ನೋಡಿ, ನಾನು ಇಷ್ಟು ಹಾಕಿದ್ದೀನಿ. ಇದಕ್ಕೆ ಇದಾದಮೇಲೆ ಇದು ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಇದ್ರದ್ದು. ನೋಡಿ, ನಾನು ಸ್ಟವ್ ಆನ್ ಮಾಡ್ತೀನಿ ಈಗ. ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ದು ಮುಚ್ಚಿಬಿಟ್ಟು ಇದನ್ನು ವಿಸಿಲು, ಆ್ಯಕ್ಚುಲಿ ನನ್ನ ಕುಕ್ಕರಲ್ಲಿ 1-2 ವಿಸಿಲಲ್ಲೇ ಇದು ಬೆಂದಿದೆ. ಕೆಲವ್ರದಲ್ಲಿ 2ಅಲ್ಲಿ ಬೆಂದಿಲ್ಲ ಅಂದರೆ ತೆಗೆದು ನೋಡ್ಬಿಟ್ಟು ನೀವು ಇನ್ನೊಂದು ವಿಸಿಲ್ ಹಾಕಬೇಕು. ಇಲ್ಲಾಂದರೆ ಕೆಲವರಲ್ಲಿ ಒಂದೇ ಒಂದು ವಿಸಿಲಲ್ಲೂ ಬೇಯ್ಬೋದು. ನೋಡಿ, ಈ ಥರ ಬೆಂದಿರುತ್ತೆ. ತುಂಬಾ ಇದು ಏನು ಹೇಳೋದು, ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಇದರಲ್ಲಿ ಸ್ವಲ್ಪ ನೀರಿರುತ್ತೆ, ಇದ್ದರೆ ಅದನ್ನು ಇಂಗಿಸ್ಬಿಡಿ ಒಲೆ ಮೇಲೆ ಇಟ್ಟು. ಒಂದು 2 ಮಿನಿಟ್ಸೋ 3 ಮಿನಿಟ್ಸೋ ಆದರೆ ಆ ನೀರು ಫುಲ್ ಇದಾಗುತ್ತೆ. ಆಮೇಲೆ ಇದನ್ನು ಬೇಕಾದರೆ ನಿಮ್ಗೆ ಇಷ್ಟ ಇದೆ ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಬೇಡ. ಇದು ಆಪ್ಷನಲ್ಲು ಅಷ್ಟೇ. ಆಯಿತು, ಸಿಹಿ ಗೆಣಸು ರೆಡಿ. ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದೆ, ಅದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಇದು ಈವ್ನಿಂಗ್ ಟೀ ಆರ್ ಕಾಫಿ ಎಲ್ಲ ಕುಡಿಯೋವಾಗ ಏನಾದರೂ ಒಂದು ಸೈಡ್ ಡಿಶ್ ಆಗಿ